ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಹಲವು ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ಈ ರೀತಿ ಐಟಿ ಅಧಿಕಾರಿಗಳ ದಾಳಿಯಾದಾಗ ತೆರಿಗೆ ವಂಚನೆಯಾಗಿರುತ್ತೆ ಬಹುತೇಕ ಅಂಗಡಿಗಳಿಂದ. ಹಾಗಾಗಿ ಬೆಳ್ಳಂಬೆಳಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು ಪ್ರಸಿದ್ಧ ಬಟ್ಟೆ ಶೋರೂಮ್ಗಳ ಮೇಲೆ ಐಟಿ ಅಧಿಕಾರಿಗಳ ದಾಳಿಯಾಗಿದೆ. ಬೆಂಗಳೂರು, ತಮಿಳುನಾಡು ಭಾಗದಲ್ಲೂ ಕೂಡ ಐಟಿ ಅಧಿಕಾರಿಗಳ ದಾಳಿಯಾಗಿದ್ದು ಪೋತೀಸ್ ಬಟ್ಟೆ ಮಳಿಗೆಗಳಲ್ಲಿ ಪರಿಶೀಲನೆ ಮಾಡುತ್ತಿದ್ದಾರಂತೆ ಅಧಿಕಾರಿಗಳು. ಗಾಂಧಿನಗರ, ಮೈಸೂರು ರಸ್ತೆಯ ಹಲವು ಮಳಿಗೆಗಳಲ್ಲೂ ಕೂಡ ಪರಿಶೀಲನೆ ಮುಂದುವರೆಸಿದ್ದಾರೆ. ಆದಾಯ ತೆರಿಗೆ ವಂಚನೆ ಆರೋಪದ ಹಿನ್ನೆಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಆದಾಯ ತೆರಿಗೆ ಇಲಾಖೆಯಿಂದಲೇ ಅತಿದೊಡ್ಡ ಶಾಕ್ ಎದುರಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ತೆರಿಗೆ ಕಟ್ಟಿರಲ್ಲ, ತೆರಿಗೆ ವಂಚನೆಯಾಗಿರುತ್ತೆ. ಆ ಕುರಿತ ಖಚಿತ ಮಾಹಿತಿನ ಪಡೆದುಕೊಂಡ ಬಳಿಕವೇ ಐಟಿ ಅಧಿಕಾರಿಗಳ ದಾಳಿಯಾಗಿರುತ್ತೆ. ಅದು ಪ್ರಮುಖವಾಗಿ ಪೋತೀಸ್ ಬಟ್ಟೆ ಅಂಗಡಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಹಲವು ಮಳಿಗೆಗಳ ಮೇಲೆ ಏಕಕಾಲದಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಯಾವ ರೀತಿ ತೆರಿಗೆ ವಂಚನೆಯಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ.